ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾತೀಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಮಾನಂದದಂ ತಂ. 476ನೇ ಪುಟದಲ್ಲಿ ಏನಾಯಿತು? ಜ್ಞಾನಪೂರ್ವ ಮೃತೆ ಪುಂಸಃ ಕಿಮು ವಕ್ತವ್ಯಮಿತ್ಯಜಃ ಅಂತಿದೆ. ಅಂದರೆ ಯಜ್ಞದಲ್ಲಿ ಪಶುಗಳನ್ನು ಏನು ಮತ್ತು ಬಲಿ ಕೊಡ್ತಾರೋ ಅದು ನಾನು ಈ ಯಜ್ಞಕ್ಕೆ ಬಲಿಯಾಗ್ತಿದ್ದೇನೆ ಅಂತ ಗೊತ್ತಿಲ್ಲ, ಹಾಗೇ ಮರಣ ಹೊಂದುತ್ತದೆ. ಹಾಗೆ ಮರಣ ಹೊಂದಿದ್ದೇ ಸ್ವರ್ಗಾದಿಗಳನ್ನು ಹೊಂದುವುದಾದರೆ ಇನ್ನು ಈ ಬ್ರಹ್ಮದೇವರು ತಾವು ಈ ಯಜ್ಞದಲ್ಲಿ ಪಶುವಾಗಿ, ಯಜ್ಞಕ್ಕೆ ಕರ್ತೃವಾಗಿ, ತಾನೇ ಯಜ್ಞವನ್ನು ಮಾಡುವರಾಗಿ, ತಾನೇ ಯಜ್ಞದಲ್ಲಿ ಪಶುವಾಗಿ ಎರಡೆರಡರ ಪುಣ್ಯವನ್ನು ತಾವೇ ಪಡೆದುಕೊಳ್ಳಬೇಕು, ಫಲ ಬರಬೇಕು ಅಂತ ಅಪೇಕ್ಷೆ ಮಾಡಿದ್ದಾರೆ. ಏನು ಹೇಳಬೇಕು ಅಂತ ಕೇಳಿದರು. ಏವಂ ಸೂರ್ಯೋಪ್ಯಶ್ವಮೇಧ ನಾಮ ಸಂವತ್ಸರ ವಿದಃ. ಇವತ್ತಿನ ಪಾಠ ಏವಂ ಇದೇ ರೀತಿಯಾಗಿ ಸೂರ್ಯೋಪಿ ಸೂರ್ಯನೂ ಕೂಡ ಅಶ್ವಮೇಧ ನಾಮ, ಅದು ಅವನಿಗೂ ಅಶ್ವಮೇಧ ಎಂಬ ಹೆಸರು. ಸೂರ್ಯನಿಗೆ ಯಾಕೆ ಅಶ್ವಮೇಧ ಎಂಬ ಹೆಸರು ಬರಬೇಕು ಅಂದರೆ ಸಂವತ್ಸರಾಭಿದಃ ಸೂರ್ಯೇ ಸ್ಥಿತೋ ಯತೋ ಬ್ರಹ್ಮ ಹಿ ಅಶ್ವಮೇಧಾಭಿದ ಸ್ವಯಂ. ಯಾಕೆ ಸೂರ್ಯನಿಗೆ ಅಶ್ವಮೇಧ ಎಂಬ ಹೆಸರು ಅಂದರೆ ಸಂವತ್ಸರಾಭಿದ ಬ್ರಹ್ಮ, ಸಂವತ್ಸರ ಎಂಬ ಹೆಸರಿರುವಂತಹ ಚತುರ್ಮುಖನು, ಅಶ್ವಮೇಧಾಭಿದ ಸ್ವಯಂ, ಸ್ವಯಂ ಅವರಿಗೆ ಅಶ್ವಮೇಧ ಅಂತ ಹೆಸರದ. ಅಂಥವರು ಸೂರ್ಯೇ ಸ್ಥಿತಃ ಯತಃ, ಸೂರ್ಯನಲ್ಲಿ ಇದ್ದಾರೆ ಎಂಬ ಕಾರಣಕ್ಕಾಗಿ. ಅಂದರೆ ಹೆಂಗೆ ಮಾಡಿದರು? ಲಕ್ಷ್ಮೀನಾರಾಯಣರಿಂದ ಜನಿಸಿರುವಂತಹ ಸಂವತ್ಸರ ನಾಮಕನಾದ ಬ್ರಹ್ಮದೇವರು ಅಶ್ವಮೇಧ ಅಂತ ತಾವು ಹೆಸರಿಟ್ಟುಕೊಂಡಿದ್ದಾರೆ, ಅರ್ಥಾತ್ ಅವರಿಗೆ ಅಶ್ವಮೇಧ ಅಂತ ಹೆಸರದ. ಅಂಥವರು ಸೂರ್ಯನಲ್ಲೂ ಇದ್ದದ್ದರಿಂದ ಆ ಹೆಸರು ಸೂರ್ಯನಿಗೂ ಕೂಡ ಬಂತು, ಅಶ್ವಮೇಧ ಅಂತ ತಿಳಿದುಕೊಂಡು. ಅಲ್ಲಿ ಮಂತ್ರದಲ್ಲಿ ಸೂರ್ಯೇ ತತತ್ವಾತ್ ಸೂರ್ಯಾತ್ಮ ಬ್ರಹ್ಮಾಸೌ ಪರಿಕೀರ್ತಿತಃ ಅಂತ ಇದೆ. ಸೂರ್ಯೇ ತತತ್ವಾತ್ ಸಂವತ್ಸರ ಆತ್ಮ ಅಂತದಲ್ಲಿ ಅದರ ಬಿಡಿಸ್ಲಿಕ್ಕತ್ತಾರ. ಆ ಸಂವತ್ಸರ ಅವ್ರಿಗೆ ಹೆಂಗೆ ಆತ್ಮ ಆಗ್ತಾನ ಅಂತ ಬಿಡಿಸ್ಲಿಕ್ಕತ್ತಾರ ಈಗ. ಅಂದರೆ ಸೂರ್ಯನಿಗೆ ಸಂವತ್ಸರನು ಆತ್ಮ ಆಗುವುದು ಹೇಗೆ? ಸಾಮಾನ್ಯವಾಗಿ ಆತ್ಮ ಅನ್ನೋ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಅದ. ಅಂದ್ರೆ ಬ್ರಹ್ಮದೇವರು ಸೂರ್ಯನಿಗೆ ಹೆಂಗೆ ಸ್ವರೂಪ ಆಗಬೇಕು ಅಂತ ಅದಕ್ಕೆ ಉತ್ತರ ಕೊಡ್ತಾರೆ. ಸೂರ್ಯೇ ತತತ್ವಾತ್ ಸೂರ್ಯಾತ್ಮ ಬ್ರಹ್ಮಾಸೌ ಪರಿಕೀರ್ತಿತಃ. ಅಸೌ ಬ್ರಹ್ಮ, ಈ ಚತುರ್ಮುಖ ಬ್ರಹ್ಮದೇವರು ಸೂರ್ಯೇ ಸೂರ್ಯನಲ್ಲಿ ತತತ್ವಾತ್ ವ್ಯಾಪಿಸಿದ್ದರಿಂದ ಸೂರ್ಯಾತ್ಮ ಎಂದು ಕರೆಸಿಕೊಳ್ಳುತ್ತಾರೆ. ಅಂದರೆ ಇಲ್ಲಿ ಆತ್ಮ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಅಲ್ಲ, ವ್ಯಾಪಿಸಿರುವಿಕೆ ಅಂತ ಅರ್ಥ. ಆತ್ಮ ಆತ್ಮ ಅನ್ನುವ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಇವೆ. ಪ್ರಸಂಗಾನುಸಾರವಾಗಿ ಶ್ರೀಮದಾಚಾರ್ಯರು ಸಂವತ್ಸರ ತಸ್ಯ ಆತ್ಮ ಅಂತನ್ನುವುದಕ್ಕೆ ವ್ಯಾಖ್ಯಾನ ಮಾಡುವಾಗ ಸಂವತ್ಸರ ನಾಮಕನಾದ ಬ್ರಹ್ಮದೇವರು ಸೂರ್ಯನಿಗೆ ಆತ್ಮರೆನಿಸಿದ್ದಾರೆ ಅಂತಂದರೆ ಸ್ವರೂಪ ಎನಿಸಿದ್ದಾರೆ ಅಂತನ್ನುವ ಅರ್ಥ ಮಾಡಿಕೊಳ್ಬಾರ್ದು, ಅಥವಾ ದೇಹವೆನಿಸಿಕೊಂಡಿದ್ದಾರೆ ಅಂತೂ ಅರ್ಥ ಮಾಡಬಾರ್ದು. ಆತ್ಮ ಶಬ್ದಕ್ಕೆ ಸ್ವರೂಪ, ದೇಹ, ಮನಸ್ಸು ಅಂತ ಅರ್ಥ ಇದೆ, ಅದು ಯಾವುದಲ್ಲ. ಮತ್ತೆ ತತತ್ವಾತ್ ಆತತತ್ವಾತ್ ಸೂರ್ಯಾತ್ಮ, ವ್ಯಾಪಿಸಿದ್ದಾರೆ. ಸೂರ್ಯ ಮಂಡಲ ಅಂತೇನು ನಮ್ಮ ಕಣ್ಣಿಗೆ ಕಾಣುತ್ತದೆಯೋ ಆ ಮಂಡಲದ ತುಂಬ ಇದ್ದಾರೆ. ಒಂದೂ ಸ್ಥಳವನ್ನು, ಒಂಚೂರೂ ಜಾಗವನ್ನು ಬಿಡದೆ ತುಂಬಿಕೊಂಡಿದ್ದರಿಂದ ಆತ್ಮ ಆತ್ಮ ಎಂದು ಕರೆಸಿಕೊಳ್ಳುತ್ತಾರೆ. ಅದಕ್ಕೆ ಬ್ರಹ್ಮಾಸೌ ಪರಿಕೀರ್ತ. ಇನ್ನು ನೆಕ್ಸ್ಟು ಅಗ್ನೌ ಸ್ಥಿತೋ ಯತಸ್ಸೋರ್ಕಃ ತಸ್ಮಾತ್ ಅಗ್ನಿ ಇತೀರ್ಯತೆ. ಅಗ್ನೌ ಸ್ಥಿತ, ಅಗ್ನಿಯಲ್ಲೂ ಇದ್ದಾನೆ ಅದೇ ಬ್ರಹ್ಮದೇವರು.
ಅಂದಮೇಲೆ ಆ ಕಾರಣಕ್ಕಾಗಿ ಸಹ ಅರ್ಕಃ ತಸ್ಮಾದ್ ಅಗ್ನಿರಿತೀರ್ಯತೆ, ಆ ಸೂರ್ಯನನ್ನೇ ಅರ್ಕ ಅಂದ್ರೆ ಸೂರ್ಯ, ಅವನನ್ನೇ ಅಗ್ನಿ ಅಂತೂ ಕರೀತಾರೆ. ಅಂದ್ರೆ ಅದು ಸೂರ್ಯನನ್ನ ಅಗ್ನಿ, ಅಗ್ನಿಯನ ಸೂರ್ಯ ಅಂದ್ರೆ ಅವರಿಬ್ಬರ ಮಧ್ಯದಲ್ಲಿ ಅಭೇದ ಇದೆ ಅಂತ ಅರ್ಥ ಅಲ್ಲ. ಸೂರ್ಯಾಂತರ್ಗತನಾದ ಚತುರ್ಮುಖನೇ ಅಗ್ನ್ಯಂತರ್ಗತನಾಗಿದ್ದಾರೆ. ಹಾಗಾದರೆ ಸೂರ್ಯನೇ ಅಗ್ನಿ, ಅಗ್ನಿ ಸೂರ್ಯ ಅಂದ್ರೆ ಅಗ್ನ್ಯಂತರ್ಗತನಾದವನೇ ಸೂರ್ಯಾಂತರ್ಗತ, ಸೂರ್ಯಾಂತರ್ಗತನಾದವನೇ ಅಗ್ನ್ಯಂತರ್ಗತ. ಈ ಕಾರಣಕ್ಕೂ ಅಗ್ನಿಗೂ ಅಶ್ವಮೇಧ ಎಂಬ ಹೆಸರು ಬರ್ತಿದೆ. ಬ್ರಹ್ಮ ತಥಾ ಯಥೋ ಲೋಕಾಃ ತಸ್ಮಾದಾತ್ಮಾನಸ್ತತೋ ಮತಾಃ. ಬ್ರಹ್ಮ ತಥಾ ಬ್ರಹ್ಮನಿಂದ ಆತತಾಃ ವ್ಯಾಪಿಸಲ್ಪಟ್ಟಿವೆ ಯಾವುದು ಲೋಕಾಃ ಲೋಕಗಳು. ಆದ್ದರಿಂದ ತದಾತ್ಮಾನಃ ಮಂತ್ರದಲ್ಲಿ ಬ್ರಹ್ಮಾತ್ಮ ಅಂತ ಕರೆದಿದ್ದಾರೆ. ಅವೇನು ಕರೆದಿದ್ದಾರೆ? ತಸ್ಯ ಇಮೇ ಲೋಕ ಆತ್ಮಾನಃ, ಈ ಬ್ರಹ್ಮನ ಆತ್ಮಗಳೆನಿಸಿಕೊಂಡಿವೆ ಲೋಕಗಳು ಅಂತ. ಅಂದರೆ ಒಬ್ಬ ಬ್ರಹ್ಮದೇವರಿಗೆ ಈ 14 ಲೋಕಗಳು ಆತ್ಮ ಎನಿಸಿಕೊಂಡಿವೆ ಅಂತ ಅರ್ಥ ಬರೀತಾರೇನು? ಅದಕ್ಕೆ ಅರ್ಥ ಮಾಡ್ತಾರೆ, ಆತ್ಮ ಅನ್ನೋ ಶಬ್ದಕ್ಕೆ ವ್ಯಾಪಿಸಿಕೊಂಡಿದ್ದವನು ಅಂತ ಬರಿಬೇಕು. ಸರಿನಾ? ಇನ್ನು ತದಾತ್ಮಾನಸ್ತತೋ ಮತಃ ಬ್ರಹ್ಮ ಸೂರ್ಯ ಅಗ್ನಿಲೋಕೇಶು ವ್ಯಾಪ್ತೈಕಾ ದೇವತಾ ಹರಿಹಿ. ಇನ್ನು ಈ ಚತುರ್ಮುಖನಲ್ಲಿ, ಸೂರ್ಯನಲ್ಲಿ, ಅಗ್ನಿಯಲ್ಲಿ, ಲೋಕಗಳಲ್ಲಿ ವ್ಯಾಪ್ತನಾದ ಒಬ್ಬನೇ ಒಬ್ಬ ದೇವತೆ, ಅಂದರೆ ಏಕಶಬ್ದಕ್ಕೆ ಒಬ್ಬನೇ ಅಂತ ಅರ್ಥ. ಜೊತೆಗೆ ಪ್ರಧಾನನಾದ ಪ್ರಮುಖನಾದ ದೇವತೆ ಯಾರು ಅಂದರೆ ಹರಿಹಿ ಪರಮಾತ್ಮ. ಯಾವ ರೂಪ ಅದು? ತಾದೃಶಂ ನರಹರಿಂ ಜ್ಞಾತ್ವಾ, ಆ ನರಹರಿಯನ್ನು ತಿಳಿದುಕೊಂಡು ಪುನರ್ಮೃತ್ಯುಂಜಯನ್ನಸೌ, ಅಪಮೃತ್ಯುವನ್ನು ಗೆಲ್ತಾರೆ. ಸದೈವ ವರ್ತತೆ ಬ್ರಹ್ಮ, ಯಾವಾಗಲೂ ಅಪಮೃತ್ಯುವನ್ನು ಜಯಿಸಿದವರಾಗಿ ಇರ್ತಾರೆ. ಪುನರ್ಮೃತ್ಯುರ್ಮೃತಿಸ್ಮೃತ, ಪುನರ್ಮೃತ್ಯು ಅಂದರೆ ಮರಣ. ನೈನಂ ಮೃತ್ವಾತ್ಮಕೋ ಮೃತ್ಯು ಪ್ರಾಪ್ನೋತಿ ಹರಿಸೇವನಾತ್. ಈ ಬ್ರಹ್ಮದೇವರನ್ನ ಮೃತ್ಯುರೂಪವಾಗಿರುವಂತಹ ಮೃತ್ಯು ಅಂದರೆ ವಾಸ್ತವದ ಅಪಮೃತ್ಯು ಅಂತೇನಿದೆಯೋ ಅದು ಎಂದೂ ಬರುವುದಿಲ್ಲ. ಯಾಕ? ಹರಿಸೇವನಾತ್, ಭಗವಂತನ ಸೇವೆಯ ಮಾಡಿದ್ದರ ಫಲವಾಗಿ ಬ್ರಹ್ಮದೇವರಿಗೆ ಅಪಮೃತ್ಯು ಅಪಮರಣ ಅಂತನ್ನುವುದು ಬರುವುದಿಲ್ಲ. ಯಸ್ಮಾನ್ ನರಸಿಂಹೋ ಮೃತ್ಯೋಶ್ಚ ಮೃತ್ಯುರಾತ್ಮಸ್ಯ ವೈಭವೇತ್. ಯಾವ ಕಾರಣಕ್ಕೆ ನರಸಿಂಹದೇವರಿಗೆ ಮೃತ್ಯು ಅಂತ ಕರೀತಾರೋ ಅಂತಹ ಮೃತ್ಯುನಾಮಕದ ನರಸಿಂಹದೇವರೇ ಆತ್ಮ. ಅಸ್ಯ ವೈಭವೇತ್, ಈ ಚತುರ್ಮುಖ ಬ್ರಹ್ಮದೇವರಿಗೆ ಆತ್ಮ ಎಂದು ಕರೆಸಿಕೊಂಡಿದ್ದಾರೆ. ಸರಿಯಾ? ಯಸ್ಮಾನ್ ನರಸಿಂಹೋ ಮೃತ್ಯೋಶ್ಚ ಮೃತ್ಯು, ಯಾವ ಕಾರಣಕ್ಕಾಗಿ ನರಸಿಂಹದೇವರು ಮೃತ್ಯುವಿಗೂ ಮೃತ್ಯುವೆನಿಸಿದ್ದಾರೋ ಆತ್ಮ ಅಸ್ಯ ವೈಭವೇತ್, ಅಸ್ಯ ಈ ಚತುರ್ಮುಖನಿಗೆ ಆತ್ಮ ಸ್ವಾಮಿಯಾಗಿ ಇದ್ದಾರೆ. ಈಗ ಆತ್ಮ ಶಬ್ದಕ್ಕೆ ಏನೇ ಅರ್ಥ ಮಾಡಬೇಕು ಅಂತನೋ ಶಬ್ದಕ್ಕೆ ಬರಲಿಕ್ಕೆ ತಾರೀಗ ಆತತತ್ವಾತ್ ತಥಾತೃತ್ವಾದಾತ್ಮಾಸೌ ಬ್ರಹ್ಮಣ ಸ್ಮೃತಃ ಆದಾನಾತ್ ನಿರ್ಮಾಣಾತ್ ಆತ್ಮಜ್ಞಾನಾತ್ ತಥೈವ ಚ. ಇಷ್ಟರ್ಥ ಒಂದು ಆತ್ಮ ಶಬ್ದಕ್ಕೆ ಇಷ್ಟರ್ಥವನ್ನು ಮಾಡಬೇಕು. ಆತತತ್ವಾತ್ ಅಂತಂದ್ರೆ ವ್ಯಾಪ್ತನಾದದ್ದರಿಂದ, ತಥಾ ಅತೃತ್ವಾತ್ ಅಂದ್ರೆ ತಿನ್ನೋದರಿಂದ, ನಾ ಹೇಳ್ತೀನಿ ಯಾವ್ದು ಬರ್ಕೋ ಅಂತ್ರಿ. ಇನ್ನು ಆದಾನಾತ್ ಅಂದ್ರೆ ಸ್ವೀಕಾರ ಮಾಡುವುದರಿಂದ, ಆತ್ಮ ನಿರ್ಮಾಣ ಅಂತಂದ್ರೆ ಜಗನ್ನಿರ್ಮಾಣವನ್ನು ಮಾಡುವುದರಿಂದ, ಆತ್ಮಜ್ಞಾನ ಅಂತಂದ್ರೆ ವ್ಯಾಪ್ತವಾದ ಜ್ಞಾನ ಉಳ್ಳದ್ದಾದುದರಿಂದ ಆತ್ಮ ಎಂದು ಕರೆಯಬೇಕು. 5 ಅರ್ಥ ಹೇಳಿದ್ದಾರೆ. ಸರಿನಾ? ಬರ್ಕೊಳ್ರಿ. ಆತತತ್ವಾತ್ ಆತ್ಮ, ಹೀಗೆ ಸಮಚಿಹ್ನೆ ಹಾಕೊಂಡು ಬರ್ಕೋಬೇಕು. ವ್ಯಾಪ್ತನಾದದ್ದರಿಂದ ಆತ್ಮ, ಕರ್ತೃತ್ವಾದಾತ್ಮ, ಜಗತ್ತನ್ನು ಸಂಹರಿಸುವುದರಿಂದ ಆತ್ಮ. ಆದಾನಾತ್ ಆತ್ಮ, 3ನೇ ಅರ್ಥ. ಆದಾನಾತ್ ಆತ್ಮ, ಗಳನ್ನು ಬರ್ಕೊಳ್ರಿ. ಬ್ರಹ್ಮಾದಿಗಳನ್ನು ಸೇವಕರೆಂದು ಸ್ವೀಕರಿಸುತ್ತಾನೆ ಆತ್ಮ. ಆತ್ತ ನಿರ್ಮಾಣಾತ್ ಆತ್ಮ, ಆತ್ತ ನಿರ್ಮಾಣಾತ್ ಆತ್ಮ, ಜಗತ್ತನ್ನು ನಿರ್ಮಾಣ ಮಾಡುವುದರಿಂದ ಆತ್ಮ. 5ನೇದರ್ಥ ಆತ್ಮಜ್ಞಾನಾತ್ ಆತ್ಮ, ಜ್ಞಾನಾದದ್ದರಿಂದ ಆತ್ಮ ಎನಿಸ್ತಾನ ನರಸಿಂಹದೇವರು. ಶಬ್ದ ನರಸಿಂಹದೇವರಿಗೆ ವಿಶೇಷಣವಾದದ್ದರಿಂದ ಆತತತ್ವಾತಾತ್ಮ ನರಸಿಂಹ, ವ್ಯಾಪ್ತನಾಗಿದ್ದರಿಂದ ನರಸಿಂಹದೇವರಿಗೆ ಆತ್ಮ ಅಂತ ಕರಿಬೇಕು. ಜಗತ್ತನ್ನು ಅತೃತ್ವಾದಾತ್ಮ ಸಂಹಾರ ಮಾಡ್ತಾರಾದ್ದರಿಂದ ಆತ್ಮ ಅಂತ ಕರಿಬೇಕು.
ಆದಾನಾತ್ ಆತ್ಮ, ಚತುರ್ಮುಖಾದಿಗಳನ್ನು ತನ್ನ ಸೇವಕರೆಂದು ಸ್ವೀಕಾರ ಮಾಡ್ತಾನಾದ್ರಿಂದ ಆತ್ಮ ಅನ್ನಬೇಕು. ಆತ್ಮ ನಿರ್ಮಾಣಾತ್, ಈ ಜಗತ್ತಿನ ನಿರ್ಮಾಣವನ್ನು ಮಾಡ್ತಾರಾದ್ರಿಂದ ಆತ್ಮ ಅನ್ನಬೇಕು. ಆತ್ಮಜ್ಞಾನಾತ್, ಸರ್ವಜ್ಞರಾದದ್ದರಿಂದಾಗಿ ಆತ್ಮ ಎನಿಸಿದ್ದಾರೆ ನರಸಿಂಹದೇವರು ಅಂತ ಕರೆಯಬೇಕು. ಏತಾಸಾಂ ದೇವತಾನಾಂಚ ಬ್ರಹ್ಮೇಶತ್ವೇನ ವರ್ತತೆ. ಈ ಎಲ್ಲ ದೇವತೆಗಳು, ಬ್ರಹ್ಮದೇವರು, ಸೂರ್ಯ, ಅಗ್ನಿ, ಲೋಕಾಭಿಮಾನಿ ದೇವತೆಗಳಿಗೆ ಬ್ರಹ್ಮೇಶತ್ವೇನ ಅವರೆಲ್ಲರಿಗೂ ಒಡೆಯನಾಗಿ ಇದ್ದದ್ದರಿಂದ ಅಸ್ಯ ಏಕೋ ದೇವ ಏಕಾ ದೇವತಾ ಅಂತ ಕರೀತಾರೆ. ನರಸಿಂಹಸ್ಯ ಸದಾ ಜ್ಞಾನಾತ್ ಧ್ಯಾನಾಚ್ಚ ತದನುಗ್ರಹಾತ್. ಈ ಚತುರ್ಮುಖ ಬ್ರಹ್ಮದೇವರು ಅಪಮೃತ್ಯುವನ್ನು ಜಯಿಸಿದ್ಯಾಕ ಅಂದ್ರೆ ಆ ನರಸಿಂಹದೇವರ ಜ್ಞಾನ ಹಾಗೂ ಧ್ಯಾನ ಇವರು ಮಾಡ್ಯಾರ, ಅದಕ್ಕವ ಅನುಗ್ರಹ ಮಾಡ್ಯಾನ, ಅದಕ್ಕಾಗಿ ಇವರ ಅಪಮೃತ್ಯುವನ್ನು ಜಯಿಸಿದ್ದಾರೆ. ಇಷ್ಟರ್ಥ ಇತಿ ಮಹಾಸಂಹಿತಾಯಾಮ್ ಅಂತಾಯಿತು. ನೋಡ್ರಿ, ಸಾಮಾನ್ಯವಾಗಿ ನಾವು ಸಪ್ತಮಸ್ಕಂದ ಭಾಗವತವನ್ನು ಬಿಟ್ರೆ ನರಸಿಂಹದೇವ್ರ ಬಗ್ಗೆ ಕೇಳಿರಂಗಿಲ್ಲ. ಎಲ್ಲಿ ನರಸಿಂಹದೇವ್ರ ಕಥೆ ಬರ್ತದೆ, ಎಲ್ಲದ ಅಂತ ಕೇಳಿದ್ರೆ ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇಷ್ಟು ಚಂದ ನರಸಿಂಹದೇವರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಿಗೂ ಸ್ವಾಮಿಯಾಗಿರುವಂತಹ ನರಸಿಂಹದೇವರು ಅವನಿಗಿಂತಲೂ ಅತ್ಯಧಿಕರಾಗಿ ವ್ಯಾಪ್ತರಾಗಿದ್ದಾರೆ. ಬ್ರಹ್ಮದೇವರು ನರಸಿಂಹದೇವರ ಜ್ಞಾನವನ್ನು ಮಾಡಿಕೊಂಡು ಆ ಜ್ಞಾನಕ್ಕನುಗುಣವಾದ ಧ್ಯಾನವನ್ನು ಮಾಡ್ತಾ ಇದ್ದದ್ದರಿಂದ ಅಪಮೃತ್ಯುವನ್ನು ಜಯಿಸಿದ್ದಾರೆ, ಭಗವಂತ ಅನುಗ್ರಹಿಸಿದ್ದಾನೆ ಅಂತನ್ನುವುದು ನರಸಿಂಹದೇವರ ಒಂದು ಮಹಿಮಾ. ನರಸಿಂಹದೇವರು ಅವರಿಗೆ ಇಲ್ಲಿ ಮೃತ್ಯು ಅಥವಾ ಅಪಮೃತ್ಯು ಅನ್ನುವ ಶಬ್ದ, ಬ್ರಹ್ಮದೇವರು ತಾವು ಬದುಕುವಷ್ಟು ಕಾಲ ದೀರ್ಘ ಬದುಕೇ ಬದುಕ್ತಾರೆ. ಮಧ್ಯದಲ್ಲಿ ಉಳಿದವರಿಗೆ ಅಪಮೃತ್ಯು ಅನ್ನುವುದು ಬಂದಾಗ ಏನು ಪ್ರಯತ್ನ ಮಾಡಬೇಕು, ಏನು ಸಾಧನೆ ಮಾಡಬೇಕು, ಮಾಡುವುದರಿಂದ ಉಪಾಯ ಮಾಡಬೇಕು, ಮಾಡುವುದರಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯದ ಅಂದರೆ ನರಸಿಂಹದೇವರ ಉಪಾಸನೆ, ಧ್ಯಾನ ಅದರಿಂದ ಸಾಧ್ಯದ ಅಂತ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ಮಂತ್ರ ಪ್ರಾರಂಭವಾಗುವಾಗ ಬ್ರಹ್ಮದೇವರು ಏನು ಅನ್ಕೊಂಡ್ರು, ಸೋಕಾಮಯತ ಭೂಯಸಾ ಯಜ್ಞೇನ ಭೂಯೋ ಯಜೇಯ ಅಂತದ. ಅಂದ್ರೆ 474ನೇ ಪುಟದಲ್ಲಿ 6ನೇ ಮಂತ್ರ ಉಪನಿಷತ್ತೊಳಗೆ ಸೋಕಾಮಯತ ಅವರು ಅಪೇಕ್ಷಿಸಿದರು, ಭೂಯಸಾ ಯಜ್ಞೇನ ಭೂಯೋ ಯಜೇಯ ಇತಿ, ಶ್ರೇಷ್ಠವಾದ ಯಜ್ಞದಿಂದ ಭೂಯಃ ಯಜೇಯ ಅಂದರೆ ಭೂಯ ಶಬ್ದ ಇದು ಮತ್ತೆ ಅಂತನೂ ಅರ್ಥ ಬರ್ತದೆ. ಹಂಗಾರೆ ಶ್ರೇಷ್ಠವಾದ ಯಜ್ಞವನ್ನು ಮತ್ತೆ ಮತ್ತೆ ಮಾಡ್ಲಿಕ್ಕೆ ಹೊಂಟ್ರು ಅಂತ ಅರ್ಥವ ಅಂದ್ರೆ ಇಲ್ಲಿ ಆಚಾರ್ಯ ವ್ಯಾಖ್ಯಾನ ಬರೀತಾರೆ. ಭೂಯ ಶಬ್ದ ಪೂರ್ಣತ್ವವಾಚಿ. 476ನೇ ಪುಟದಲ್ಲಿ ಭೂಯ ಅನ್ನುವಂತಹ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಹಾಗಾದರೆ ಯಜ್ಞಗಳಲ್ಲಿ ಶ್ರೇಷ್ಠವೆನಿಸಿದ ಅಶ್ವಮೇಧ ಯಾಗದಿಂದ ಪೂರ್ಣನೆನಿಸಿರುವಂತಹ ಪರಮಾತ್ಮನನ್ನ ಕುರಿತು ಯಜ್ಞ ಮಾಡುತ್ತೇನೆ ಅಂತ ಅರ್ಥ ಬಂತು. ಇಲ್ಲದೇ ಇದ್ರೆ ಏನಾಗ್ತಿತ್ತು, ಮತ್ತೆ ಯಜ್ಞ ಮಾಡ್ತೀನಿ ಅಂತ ಇಷ್ಟ ಅರ್ಥ ಬರ್ತಿತ್ತು. ಬ್ರಹ್ಮದೇವ್ರು ಮತ್ತೆ ಯಜ್ಞ ಮಾಡ್ರ ಅಂತ ಹೇಳೋದಕ್ಕೆ ವೇದಕ್ಕೇನು ಅಷ್ಟು ಸ್ವಾರಸ್ಯ ಅರ್ಥ ಬರಂಗಿಲ್ಲ. ಅದಕ್ಕೆ ಪರಮೇಶ್ವರಂ ಪರಿಪೂರ್ಣಂ ಯಜೇಯ ಇತಿ, ಪರಿಪೂರ್ಣನಾದ ಪರಮಾತ್ಮನನ್ನ ಯಜ್ಞ ಮಾಡ್ತೀನಿ ಅಂತ ಹೇಳಿದಂತೆ ಆಯಿತು. ಇನ್ನು ಅಶ್ವತ ಇತಿ ಅಶ್ವೋ ಅಭವತ್ ತದೇವ ರೂಪಂ ಮೇಧ್ಯಂ ಯಜ್ಞೇ ಆಲಭನೀಯಂಚ ಅಭವತ್ ಇತಿ ಅಶ್ವಮೇಧ. ಅಶ್ವತ್ ಅಂದ್ರೆ ಅವರು ಆ ದೇಹದಲ್ಲಿ ಪುನಃ ಪ್ರವೇಶ ಮಾಡಿದಾಗ ಅದು ಉಬ್ಬುವುದು, ಬಾತುಕೊಳ್ಳುವುದು ನಿಂತಿತು. ಅದರಿಂದ ಅಂತಹ ದೇಹದಿಂದ ಒಂದು ಹೊರಗೆ ಕುದುರೆ ಬಂತು, ಅಶ್ವೋ ಅಭವತ್. ತದೇವ ರೂಪಂ, ಆ ರೂಪವು ಮೇಧ್ಯಂ ಅಂದರೆ ಯಜ್ಞ ಆಲಭನೀಯಂ, ಯಜ್ಞದಲ್ಲಿ ಬಳಸುವಂತಹ ರೂಪವಾದದ್ದರಿಂದ ಅಶ್ವಮೇಧ ಎಂದು ಕರೆಯುತ್ತಾರೆ. ವಿಷಯ ಹೇಳಿಬಿಟ್ಟಿವಿ. ಈಗ ಆಚಾರ್ಯ ವಾಕ್ಯವನ್ನು ಇಟ್ಕೊಂಡೆ ಆಗಲೇ ಹೇಳಿದ್ದೀವಿ, ಓದ್ತಿದ್ದೀವಿ ಅಷ್ಟೆ. ತಮ್ ಅನವರುದ್ಧೇವ ಅಮನ್ಯತ ಇತ್ಯಾದಿ ವಾಕ್ಯಶೇಷಾತ್, ಅದನ್ನು ತಡೆಯಿಲ್ಲದೇನೆ ಎಲ್ಲ ಕಡೆಗೆ ಸಂಚಾರ ಮಾಡಿ ಅಂತ ವಾಕ್ಯ ಇದ್ದದ್ದರಿಂದ ಅಶ್ವಭಾವ ಪ್ರತೀಯತೆ. ಹಂಗಾರೆ ಅಲ್ಲಿರೋ ಪ್ರಾಣಿ ಕುದುರೆನೇ ಆಗಿರಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಈ ಯಜ್ಞ ಮಾಡ್ಲಿಕ್ಕೆ ಯಾವ ಪಶುವನ್ನು ಹೇಳೇ ಇಲ್ಲ ಕುದುರೆಯಲ್ಲಿ ಹುಟ್ಟುಕೊಂಡಿತು ಅಂದ್ರೆ ಅಶ್ವತ್, ಅದು ಉಬ್ಬೋದು ನಿಂತಿದ್ದರಿಂದ ಅದೇ ದೇಹದಿಂದ ಹುಟ್ಟಿದ್ದರಿಂದ ಅದಕ್ಕೆ ಅಶ್ವ ಅಂತ ಬಂತು ಅಂತ ಒಂದು ಅರ್ಥ ಹೇಳಿದ್ವಿ. ಎರಡನೇದ್ದು, ಆ ವಸ್ತು ಎಲ್ಲಿ ಬೇಕಾದ್ರೂ ಹೋಗಲಿ ನಾನು ತಡೆಯೋದಿಲ್ಲ ಅಂತಂದ್ರೆ ಯಜ್ಞದಲ್ಲಿ ಎಲ್ಲಿ ಬೇಕಾದರೂ ಹೋದರೂ ತಡೆಯೋದಿಲ್ಲ ಅನ್ನೋ ಪ್ರಾಣಿ ಯಾವುದಾಗಬೇಕು, ಕುದುರೆಯೇ ಆಗಬೇಕಾದ್ದರಿಂದ ಈ ಒಂದು ವಾಕ್ಯಶೇಷದಿಂದಲೂ ಅಂದರೆ ಉಳಿದ ವಾಕ್ಯದ ತುಂಡದಿಂದಲೂ ಕೂಡ ಕುದುರೆ ಎಂಬ ಅರ್ಥವನ್ನೇ ತಿಳಿಯಲ್ಪಡ್ತದೆ. ಸರಿ ಆಯ್ತಾ? ಕುದುರೆ ಅಂತ ಅರ್ಥ ಹೆಂಗೆ ಮಾಡಿದ್ರೆ ನೀವು ಇದ್ದಕ್ಕಿದ್ದಂಗೆ ಅಂದ್ರೆ ಮೂಲದಲ್ಲರ ಹೇಳಿಲ್ಲ. ಮೂಲದಲ್ಲಿ ಬ್ರಹ್ಮದೇವರೇ ಸಂಚಾರ ಮಾಡಿದರು ಅನ್ನೋ ಹಂಗದ. ಬ್ರಹ್ಮದೇವರು ಸಂಚಾರ ಮಾಡಿಲ್ಲ,
ಬ್ರಹ್ಮದೇವರಂದರು ಅದನ್ನು ನಾನು ತಡೆಯುವುದಿಲ್ಲ, ರಿಸ್ಟ್ರಿಕ್ಷನ್ ಹಾಕಂಗಿಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಲದು ಅಂತಂದ್ರೆ ಯಾವುದದು? ಯಜ್ಞಕ್ಕೆ ಬೇಕು, ನಾ ತಡೆಯಂಗಿಲ್ಲ, ಎಲ್ಲಿ ಬೇಕಾದ್ರೂ ಹೋಗಲಿ ಅಂದ್ರೆ ನಮಗೆ ಲೋಕದಲ್ಲಿ ಅಂಥದ್ದು ಯಾವುದು ಕಂಡದ? ಕುದುರೆ ಕಂಡದ್ದರಿಂದ, ಪಶು ಆದದರಿಂದ ಕುದುರೆ ಅಂತ ಅರ್ಥ ಮಾಡ್ತೀವಿ. ಅಶ್ವತ್ ಅಂದ್ರೆ ಬೃಂಹಿತಂ, ಪಶ್ಚಾನ್ಮೇಧ್ಯಂಚ ಅಭೂತ್ ಅಸ್ಯ ಶರೀರಂ ಸೋ ಅಶ್ವಮೇಧ. ಅಶ್ವತ್ ಅಂದ್ರೆ ಬೃಂಹಿತಂ, ದೊಡ್ಡದಾಯಿತು. ಪಶ್ಚಾತ್ ಮೇದ್ಯಂಚ ಅಭೂತ್, ಆಮೇಲದು ಯಜ್ಞಕ್ಕೆ ಯೋಗ್ಯವೂ ಆಯಿತು. ಅಸ್ಯ ಶರೀರಂ, ಈ ಶರೀರವು. ಆದ್ದರಿಂದ ಸೋ ಅಶ್ವಮೇಧ ಇತಿ ಚ, ಅದಕ್ಕೆ ಅಶ್ವಮೇಧ ಎಂದು ಕರೆಯುತ್ತಾರೆ. ನಿರೋಧಮಕೃತ್ವಾಚಾರಯಿಷ್ಯಾಮಿ ಇತ್ಯಮನ್ಯತ, ತಡೆಯಿಲ್ಲದೇನೇ ಸಂಚಾರ ಮಾಡಿಸ್ತೇನೆ ಅಂತ ತಿಳ್ಕೊಂಡ್ರು. ಸ್ವೇಚ್ಛೆಯೈವ ರೂಪಾಂತರತ್ವಾದ ಅಶ್ವರೂಪಸ್ಯ, ತಮ್ಮ ಇಚ್ಛೆಯಿಂದಲೇನೆ ಇನ್ನೊಂದು ರೂಪವನ್ನು ತೆಗೆದುಕೊಂಡ್ರು ಕುದುರೆ ರೂಪವೆಂಬುದಾಗಿ. ಇಷ್ಟಕ್ಕೆ ಅಶ್ವಮೇಧ ಬ್ರಾಹ್ಮಣ ಅಂತ ಕರೀತಾ ಇದ್ದಾರೆ. ಇನ್ನು ಮುಂದೆ ಉದ್ಗೀತ ಬ್ರಾಹ್ಮಣ ಅಂತ ಪ್ರಾರಂಭ ಆಗಬೇಕು. ಇಲ್ಲಿಗೆ ನಾವು ಇವತ್ತು ಓದಿದ್ರಲ್ಲಿ ಎರಡು ಅಂಶಗಳು ಯಾವುದು ಪ್ರಧಾನವಾದದ್ದು ಅಂದರೆ ಬ್ರಹ್ಮದೇವರ ವ್ಯಾಪ್ತಿ ಹಾಗೂ ಬ್ರಹ್ಮದೇವರಿಗಿಂತಲೂ ಅತ್ಯಧಿಕ ವ್ಯಾಪ್ತಿ ಇರುವಂತಹ ನರಸಿಂಹದೇವರ ವ್ಯಾಪ್ತಿಯನ್ನು ಕೇಳಿದ್ದೇವೆ. ಅಂದ್ರೆ ನಾನು ಯಾಕೆ ಹೇಳಿಕ್ಕೆ ಬಂದೆ ಈ ಮಾತನ್ನು ಪುನಃ ಅಂತಂದರೆ, ಬ್ರಹ್ಮದೇವರು ವ್ಯಾಪಿಸಿದ್ದಾರೆ ಅಂತ ಹೇಳುವುದಕ್ಕೆ ಮೊದಲು ಸೂರ್ಯ, ಆಮೇಲೆ ಅಗ್ನಿ, ಆಮೇಲೆ ಲೋಕಗಳನ್ನು ಹೇಳಿದರು. ಮೊದಲೇನು ಮಾಡಿದರು? ಬ್ರಹ್ಮದೇವರು ತಾವು, ಈ ಬ್ರಹ್ಮದೇವರು ಯಾವ ಶರೀರವನ್ನು ಬಿಟ್ಟು ಹೋಗಿದ್ರು ಆ ಶರೀರದಲ್ಲಿ ಬಂದದ್ದಕ್ಕೆ ಇದು ಅಶ್ವಮೇಧ ಅಂತ ಕರೆಸಿಕೊಳ್ತು. ಈ ಶರೀರದಿಂದ ಹುಟ್ಟಿರುವಂಥ ಇನ್ನೊಂದು ರೂಪ ಕುದುರೆ, ಅದು ಅಶ್ವವೂ ಮೇಧ್ಯವೂ, ಆದ್ದರಿಂದ ಅಶ್ವಮೇಧ ಅಂತ ಕರೆಸಿಕೊಳ್ತು. ಈ ಬ್ರಹ್ಮದೇವರು ಅಶ್ವಮೇಧ ಅಂತ ಕರೆಸಿಕೊಂಡ ಬ್ರಹ್ಮದೇವರು ಸೂರ್ಯಮಂಡಲದಲ್ಲಿ ಇದ್ದರಿಂದ ಅದು ಅಶ್ವಮೇಧ ಅಂತ ಕರೆಸಿಕೊಂಡಿತು. ಅದೇ ಬ್ರಹ್ಮದೇವರು ಅಗ್ನಿಯಲ್ಲಿ ಇದ್ದರಿಂದ ಅಗ್ನಿ ಅಶ್ವಮೇಧ ಅಂತ ಕರೆಸಿಕೊಂಡಿತು. ಇದೇ ಬ್ರಹ್ಮದೇವರು ಲೋಕಗಳಲ್ಲಿ ವ್ಯಾಪಿಸಿಕೊಂಡದ್ದರಿಂದ ಲೋಕಗಳಿಗೂ ಅಶ್ವಮೇಧ ಎಂದು ಬಂತು. ಇಲ್ಲಿ ಏನು ಮಾಡಲಿಕ್ಕೆ ಹೊರಟಾರ? ಹಂತ ಹಂತವಾಗಿ ಬ್ರಹ್ಮದೇವರ ವ್ಯಾಪ್ತಿಯನ್ನು ವಿವರಿಸುತ್ತಾ ಹೊರಟಿದ್ದಾರೆ. ಮೊದಲು ತಮ್ಮ ದೇಹದಲ್ಲಿತ್ತು ಅಶ್ವಮೇಧ, ತಮ್ಮ ದೇಹದಲ್ಲಿತ್ತು. ಆಮೇಲೆ ಕುದುರೆಯಲ್ಲಿ ಬಂತು, ಆಮೇಲೆ ಸೂರ್ಯನಲ್ಲಿ ಬಂತು, ಆಮೇಲೆ ಅಗ್ನಿಯಲ್ಲಿ ಬಂತು, ಆಮೇಲೆ ಲೋಕದಲ್ಲಿ ಬಂತು. ಹೀಗೆ ಹಂತ ಹಂತವಾಗಿ ಬ್ರಹ್ಮದೇವರು ವ್ಯಾಪಿಸಿಕೊಂಡಿದ್ದಾರೆ ಲೋಕಗಳಲ್ಲೆಲ್ಲ ಕಡೆಗೆ. ಹಾಗಾದರೆ ಇವರೇ ದೊಡ್ಡವರೇನು ಅಂತ ಕೇಳಿದರೆ, ಇವರಿಗಿಂತಲೂ ಮೇಲಿದ್ದಾನೆ. ಯಾರವನು ವ್ಯಾಪ್ತನಾದ ದೇವತಾ ಅಂದರೆ ನರಸಿಂಹ. ಆ ನರಸಿಂಹನು, ಅವರ ಆ ನರಸಿಂಹದೇವರ ಅನುಗ್ರಹದಿಂದಾಗಿ ಬ್ರಹ್ಮದೇವರು ಮರಣವನ್ನು ಗೆದ್ದಿದ್ದಾರೆ. ಆ ನರಸಿಂಹದೇವರು ಮರಣಕ್ಕೂ ಮರಣ ಎನಿಸಿಕೊಂಡಿದ್ದಾರೆ. ಅವರಿಗೆ ಬ್ರಹ್ಮದೇವರಿಗೆ ಬರುವ ಮರಣವನ್ನು ಪರಿಹಾರ ಮಾಡಿದ ನರಸಿಂಹದೇವರಿಗೆ ಮೃತ್ಯು ಅಂತ ಕರೀತಾರೆ. ಅವರು ಎಲ್ಲ ಕಡೆಗಳಲ್ಲೂ ವ್ಯಾಪಿಸಿಕೊಂಡಿದ್ದಾರೆ. ಇದಕ್ಕೆ ದೃಷ್ಟಾಂತ ಏನು ಅಂತ ಕೇಳಿದ್ರೆ, ಭಾಗವತದ ಸಪ್ತಮ ಸ್ಕಂದವನ್ನು ತೆಗೆದುಕೊಂಡಾಗ ಪ್ರಹ್ಲಾದರಾಜರು ಏನು ಕೇಳಿದ್ರು? ಪ್ರಹ್ಲಾದರಾಜರಿಗೆ ಹಿರಣ್ಯಕಶಿಪು ಏನು ಕೇಳಿದ? ಎಲ್ಲಿದ್ದಾನೆ ನಿನ್ನ ಸ್ವಾಮಿ ಅಂತ ಕೇಳಿದ. ನರಸಿಂಹದೇವರು ವ್ಯಾಪಿಸಿಕೊಂಡಿದ್ದಾರೆ ಅಂತಿಲ್ಲದ. ಆ ನರಸಿಂಹದೇವರು ಈ ಕಂಬದಲ್ಲಿದ್ದಾರೇನು ಅಂದ್ರೆ ಇದ್ದಾರ. ಯಾಕ? ಲೋಕಗಳಲ್ಲೆಲ್ಲ ವ್ಯಾಪಿಸಿಕೊಂಡಿರಬೇಕು. ಎಲ್ಲೆಲ್ಲಿ ಬ್ರಹ್ಮದೇವರು ವ್ಯಾಪಿಸಿದ್ದಾರೋ ಅಲ್ಲಿ ಅತ್ಯಧಿಕವಾಗಿ ವ್ಯಾಪಿಸಬೇಕಾದ್ರೆ ಲೋಕದಲ್ಲಿ ಎಲ್ಲ ಕಡೆಗೆ ಬ್ರಹ್ಮದೇವರಿದ್ದಾರೆ, ಅಲ್ಲೂ ಅತ್ಯಧಿಕವಾಗಿ ವ್ಯಾಪ್ತಿ ಉಳ್ಳವನು ಯಾರು? ನರಸಿಂಹ. ಹಾಗಾದರೆ ಇದ್ದಾರ ಅಂತ ಕೇಳಿದ್ರಂತ, ಇದ್ದಾರೆ ಅಂತ ಇವ್ರು ಹೇಳಿದ್ರಂತ. ಒಡೆದು ನೋಡ್ಲೇನೊಂದು ಚೂರು ಅಂದ್ರಂತ. ಚೂರಾಗೋಷ್ಟು ಒಡಿ ಅಂತವ ಅನ್ನಂತ. ಒಂಚೂರು ಒಡೆದು ನೋಡ್ಲೇನು ಅಂದ್ರೆ ಚೂರಾಗೋಷ್ಟು ಒಡಿ ಅಂದ್ರಂತ. ಒಡೆದ್ರು, ನರಸಿಂಹದೇವ್ರು ಕಾಣಿಸ್ಕೊಂಡ್ರು. ಅದಕ್ಕೇನು ಬಂತು? ಭಾಗವತ ಶ್ಲೋಕ ಏನು ಬಂತು? ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತುಂ. ಪ್ರಹ್ಲಾದರಾಜರು ಆಡಿದ ಮಾತನ್ನು ಸತ್ಯ ಮಾಡುವುದಕ್ಕೆ. ಪ್ರಹ್ಲಾದರಾಜರು ಏನು ಮಾತಾಡಿದ್ರು? ಎಲ್ಲ ಕಡೆ ಇದ್ದಾನ ಅಂತ ಮಾತಾಡಿದ್ರು. ಆ ಮಾತನ್ನು ಸತ್ಯ ಮಾಡುವುದಕ್ಕೆ. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತು ಹೇಳಿತು, ಆತತತ್ವಾದಾತ್ಮ ನೃಹರಿಹಿ. ಎಲ್ಲ ಕಡೆಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನಾದ್ದರಿಂದ ಅವನಿಗೆ ಆತ್ಮ ಅಂತ ಕರೀತಾರೆ. ನೋಡ್ರಿ, ಎಲ್ಲ ಉಪನಿಷತ್ತು ಭಾಗವತ ಒಂದಕ್ಕೊಂದು ಎಷ್ಟು ಒಳಗೆ ಸಂಬಂಧಪಟ್ಟಿದ್ದಿರ್ತ. ಅದಕ್ಕೆ ಅದನ್ನು ಭಾಗವತದೊಳಗೆ ಅದನ್ನು ವೇದವ್ಯಾಸದೇವರು ಹೆಂಗೆ ರೂಪ ಕೊಟ್ಬಿಟ್ರು? ಸ್ವಾಮಿ ವ್ಯಾಪಿಸಿಕೊಂಡಿದ್ದದ್ದು ಸತ್ಯ, ಆ ಮಾತನ್ನು ಪ್ರಹ್ಲಾದರಾಜರಾಡಿದ್ದಕ್ಕೆ ಅದನ್ನು ಸತ್ಯ ಮಾಡ್ಲಿಕ್ಕೆ ಬಂದ ಅಂತ ಮಾಡಿಟ್ಬಿಟ್ರು. ಅಂದ್ರೆ ಭಕ್ತರ ಮಾತುಗಳನ್ನು ಸತ್ಯ ಮಾಡುವ ಪರಮಾತ್ಮ ಅನ್ನೋದಕ್ಕೆ ಬಂದದ್ದು ಅಂತ ತಿಳಿಸಿಕೊಟ್ರು. ಹೌದು, ಅನ್ನಂಗೆ ಇದನ್ನು ಪಾಠ ಯಾರು ಹೇಳಿದ್ರು? ಅವರಿಗೆ ದೇವರೆಲ್ಲ ಕಡೆ ಇದ್ದ ನನ್ನ ಪಾಠ ಯಾರು ಹೇಳಿದ್ರು ಅಂದರೆ ನಾರದರು ಹೇಳಿದ್ರು. ನಾರದರಿಗೆ ಯಾರು ಪಾಠ ಹೇಳಿದ್ರು ಅಂದರೆ ಬ್ರಹ್ಮದೇವರು ಅಂತ ಮತ್ತೆ ಪ್ರತ್ಯೇಕ ಹೇಳೋದು ಬೇಕಾಗಿಲ್ಲ. ಬ್ರಹ್ಮದೇವರ ಕಡೆಗೆ ಪಾಠ ಕಲ್ತಿರುವಂತಹ ನಾರದರು ಅದೇ ಪಾಠವನ್ನು ಪ್ರಹ್ಲಾದರಾಜರಿಗೆ ಕಲಿಸಿಕೊಟ್ಟದ್ರಿಂದ ಅಲ್ಲಲ್ಲೇ ಬಂದ್ಬಿಡುತ್ತೆ ಎಲ್ಲ ಕುಡ್ಕೊಂಡು ಅಂತ. ಹೀಗೆ ನರಸಿಂಹದೇವರು
ನರಸಿಂಹದೇವರು ವ್ಯಾಪ್ತರಾಗಿದ್ದಾರೆ ಎನ್ನುವ ಅಂಶವನ್ನು ತಿಳ್ಕೊಂಡಿದ್ದೇವೆ. ಸರಿ, ಹೊಸ ಬ್ರಾಹ್ಮಣ ಶುರುವಾಯಿತು. ಮತ್ತೊಂದು ಭಾಗ, ಬ್ರಾಹ್ಮಣ ಅಂದರೆ ಮತ್ತೊಂದು ಭಾಗ ಅಷ್ಟೇ. ಆ ಒಂದು ಭಾಗ ಮುಗಿಯಿತು, ಇನ್ನೊಂದು ಭಾಗ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿಕತ್ತಾರೆ. ಉದ್ಗೀತ ಬ್ರಾಹ್ಮಣ ಅಂತ ಹೆಸರು. ಇದ್ಯಾಕೆ ಬಂತು ಅಂದರೆ, ಈ ಅಶ್ವಮೇಧ ಬ್ರಾಹ್ಮಣದ ಪ್ರಾರಂಭದಲ್ಲಿ ಒಂದು ಮಾತಾಡಿದ್ವಿ ನಾವು. ಏನು ಮಾತಾಡಿದ್ವಿ? ಅಲ್ರಿ, ಅಶ್ವಮೇಧ ಯಾಗದೊಳಗೆ ನೀವು ಆ ಕಥೆಯನ್ನು ಹೇಳೋದು ಬಿಟ್ಬಿಟ್ಟು ಈ ಬ್ರಹ್ಮದೇವ್ರು ಹುಟ್ಟಿದ್ರು, ವಾಯುದೇವ್ರು ಹುಟ್ಟಿದ್ರು, ವಾಯುದೇವ್ರು ಮೊದಲು ಹುಟ್ಟಿದ್ರು, ಬ್ರಹ್ಮದೇವ್ರು ಆಮೇಲೆ ಹುಟ್ಟಿದ್ರು, ಇದನ್ನೆಲ್ಲ ಯಾಕೆ ಕಥೆ ಹೇಳಿಕತ್ತೀರಿ ಏನು ಪ್ರಶ್ನೆ ಮಾಡ್ಕೊಂಡಿತ್ತು. ಆ ಪ್ರಶ್ನೆಗೆ ರಾಯರು ಉತ್ತರ ಕೊಟ್ಟಿದ್ರು. ಏನು ಉತ್ತರ ಕೊಟ್ಟಿದ್ರು ಅಂದರೆ, ಅಶ್ವಮೇಧ ಯಾಗಕ್ಕೂ ವಾಯುದೇವರು ಹುಟ್ಟೋದು ಬ್ರಹ್ಮದೇವರು ಹುಟ್ಟೋದು ಸಂಬಂಧಿಯಾದ ವಿಷಯವಾಗಿದೆ ಅಂತ. ಮೊದಲನೇದ್ದು ಅಶ್ವಬ್ರಾಹ್ಮಣ, ಎರಡನೇದು ಅಶ್ವಮೇಧ ಬ್ರಾಹ್ಮಣ, ಮೂರನೇದು ಉದ್ಗೀತ ಬ್ರಾಹ್ಮಣ. ಮೂರನೇ ಬ್ರಾಹ್ಮಣಕ್ಕೆ ಬಂದೀವಿ. ಅಶ್ವಬ್ರಾಹ್ಮಣದಲ್ಲಿ ಯಾಗಕ್ಕೆ ಸಂಬಂಧಪಟ್ಟ ಕುದುರೆಯಲ್ಲಿ ಉಚ್ಚೈಶ್ರವ ಕುದುರೆ, ಕುದುರೆ ಅಂತರ್ಗತವಾಗಿ ಬ್ರಹ್ಮ ಕುದುರೆ, ಬ್ರಹ್ಮ ಕುದುರೆ ಅಂತರ್ಗತವಾಗಿ ಪರಮಾತ್ಮ ಕುದುರೆ, ಆ ಪರಮಾತ್ಮನ ಕುದುರೆಯಲ್ಲಿರುವ ಎಲ್ಲ ಜಗತ್ತು ಈ ಕುದುರೆಯಲ್ಲೂ ಕಾಣುತ್ತದೆ. ಮುಗಿಸ್ಬಿಟ್ರು ಒಂದನೇ ಬ್ರಾಹ್ಮಣ. ಎರಡನೇ ಬ್ರಾಹ್ಮಣ ಹೇಳೋ ಕಾಲಕ್ಕೆ ಪ್ರಳಯ ಕಾಲದಲ್ಲಿ ಯಾರೂ ಇದ್ದಿದ್ದಿಲ್ಲ, ಆ ಪರಮಾತ್ಮ ಜಗತ್ ಸೃಷ್ಟಿ ಮಾಡಿದ, ಅದರೊಳಗೆ ಶ್ವೇತದ್ವೀಪಕ್ಕೆ ಬಂದು ಮಲ್ಕೊಂಡ, ಅಲ್ಲಿ ಸಂವತ್ಸರ ನಾಮಕ ಬ್ರಹ್ಮದೇವ್ ವಾಯುದೇವರು ಸೃಷ್ಟಿ ಮಾಡಿದ. ಆ ವಾಯುದೇವರಿಗೆ ಅಗ್ನಿ, ಆದಿತ್ಯ, ವಾಯು, ಕೂರ್ಮ ಅಂತ 4 ರೂಪಗಳು. ಅಲ್ಲಿಂದ ಬ್ರಹ್ಮದೇವರು ಸೃಷ್ಟಿ ಮಾಡಿದ ಸಂವತ್ಸರ ನಾಮಕನಾಗಿ ರಾಯರ ಪ್ರಶ್ನೆ ಮಾಡಿಕೊಂಡ್ರು, ಇವರಿಬ್ರು ಯಾಕೆ ಬಂದಿರಲಿ ಮಧ್ಯಕ್ಕೆ? ಅಶ್ವಮೇಧ ಯಾಗಕ್ಕೆ ಇವರಿಬ್ರಿಗೆ ಏನು ಸಂಬಂಧ? ಇದು ಯಾರೋ ಆಚಾರ್ಯ ಇದಕ್ಕೆ ಬಂದ್ಬಿಟ್ರೆ ಕಾರ್ಯಕ್ರಮದಾಗ ಇವ್ರೇನು ಸಂಬಂಧ ಅಂತ ಕೇಳ್ತಿರ್ತಾರಲ್ಲ, ಹಂಗೆ ಇವ್ರು ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ರಾಯರು ಉತ್ತರ ಕೊಟ್ಟಿದ್ರು. ಏನು ಅಂದರೆ, ಈ ಬ್ರಹ್ಮದೇವರ ಸೃಷ್ಟಿ ಹೇಳ್ತಾ ಇರೋದು ಅಶ್ವಮೇಧ ಕರ್ತೃವಿನ ಕಥೆ. ಮಾಡಿದ್ರಲ್ಲ ಈಗ ಅಶ್ವಮೇಧ ಯಾಕೆ ಮಾಡಿದರು? ಹಾಗಾದರೆ ಅಶ್ವಮೇಧವನ್ನು ಮಾಡಬೇಕು ಅಂತ ಯಜಮಾನನಿಗೆ ಸ್ಫೂರ್ತಿ, ಯಜಮಾನನಿಗೆ ಹುಮ್ಮಸ್ಸು ಬರಬೇಕಾದ್ರೆ ಪೂರ್ವದಲ್ಲಿ ಇದನ್ನು ಯಾರು ಮಾಡಿದ್ದಾರೆ? ಚತುರ್ಮುಖನೇ ಈ ಯಜ್ಞವನ್ನು ಮಾಡಿದ್ದಾನೆ ಅಂತ ಅನ್ನುವ ಕಥೆ ಕೇಳಿದರೆ, ಇತಿಹಾಸವನ್ನು ತಿಳ್ಕೊಂಡ್ರೆ ಮಾಡಬೇಕು ಅಂತ ಭಾರೀ ಉತ್ಸಾಹ ಬರ್ತದೆ. ಅದಕ್ಕೆ ಅವ್ರ ಕಥೆ ಹೇಳಿದ್ರು. ಸರಿ, ವಾಯುದೇವರ ಕಥೆ ಯಾಕೆ ಹೇಳಿದ್ರಪ್ಪ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಟ್ಟಿದ್ರು. ವಾಯುದೇವರು ಎದಕ್ಕೆ ಹೇಳಬೇಕು ಅಂದರೆ, ಈ ಅಶ್ವಮೇಧ ಯಾಗದಲ್ಲಿ ಉದ್ಗಾತೃಗಳು, ಉದ್ಗಾತೃ ಅಂದ್ರೆ ಏನು? ಸಾಮಗಾನ ಮಾಡುವ ವ್ಯಕ್ತಿ. ಅಲ್ಲಿ ಒಂದು ಯಾಗದಲ್ಲಿ 4 ವೇದದವ್ರು ಬಂದಿರಬೇಕಾಗ್ತದೆ. 4 ವೇದದವ್ರು ಬಂದರೆ ಋಗ್ವೇದವ್ರ ಕೆಲಸ ಬೇರೆ, ಯಜುರ್ವೇದವ್ರ ಕೆಲಸ ಬೇರೆ, ಸಾಮಗಾನದವ್ರದ್ದು. ಆ ಸಾಮಗಾಯನ ಮಾಡುವಂತಹ ವ್ಯಕ್ತಿಗೆ ಇವತ್ತು ಲೋಕದಲ್ಲಿ ಅಲ್ಲಿ ವಾಯುದೇವ್ರು ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನಮ್ಮ ಯಜ್ಞಕ್ಕೆ ಅವ್ರು ಬಂದು ಏನು ಮಾಡ್ಬೇಕಾಗ್ತದೆ? ಅವತ್ತು ಬ್ರಹ್ಮದೇವರು ಮಾಡಿದ ಯಜ್ಞಕ್ಕೆ ವಾಯುದೇವರು ಉದ್ಗಾತ ಆಗಿದ್ರು, ಅಂದರೆ ಉದ್ಗಾನಕರ್ತ ಆಗಿದ್ರು, ಸಾಮಗಾನವನ್ನು ಮಾಡಿದರು. ಹಾಗಾದರೆ ಆ ಅಶ್ವಮೇಧ ಯಾಗದಲ್ಲಿ ಪ್ರಪ್ರಥಮ ಅಶ್ವಮೇಧ ಯಾಗದಲ್ಲಿ ಸಾಮಗಾಯನವನ್ನು ಮಾಡಿದ ಉದ್ಗಾತ ಅಂತ ಕರೆಸಿಕೊಂಡ ವಾಯುದೇವರ ಕಥೆಯೂ ಅಷ್ಟೇ ಮುಖ್ಯ ಅಲ್ವೇನು? ಅದಕ್ಕೋಸ್ಕರ ವಾಯುದೇವರ ಕಥೆಯನ್ನು ಹೇಳಿದ್ದಾರೆ. ಹಾಗಾದರೆ ಇವತ್ತು ಯಾರಾದರೂ ಲೋಕದಲ್ಲಿ ಇದು ಅಶ್ವಮೇಧ ಮಾಡಿದರೆ ಆಗ ಉದ್ಗಾನ ಮಾಡುವಂಥವನು, ಸಾಮಗಾಯ ಮಾಡುವಂಥವನು ಪ್ರಾಣಾನುಗ್ರಹಕ್ಕೆ ಪಾತ್ರನಾಗಿರಬೇಕು. ಯಾಕೆ? ಸಂಗೀತಶಾಸ್ತ್ರ, ಸಂಗೀತವನ್ನು ಅಭ್ಯಾಸ ಮಾಡುವವನಿಗೆ ಪ್ರಾಣಾಯಾಮ, ಪ್ರಾಣದಗಳ ಮೇಲೆ ಹಿಡಿತ ಇದ್ದಿದ್ದಿಲ್ಲ ಅಂದರೆ, ಉಸಿರಿನ ಮೇಲೆ ಹಿಡಿತ ಇದ್ದಿಲ್ಲ ಅಂದರೆ ಅವ ಹಾಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಗ ವಿಸ್ತಾರ ಮಾಡಬೇಕು ಅಂದರೆ ನೀವು ಒಂದ್ರೊಳಗೆ ಕೋತ ಹೋಗ್ಬೇಕಾದ್ರೆ ಉಸಿರು ನಡು ಅಂತ ಉಸಿರಾಡ್ಕೋತ ಕೂತ್ರೆ ಏನು ರಾಗ ವಿಸ್ತಾರ ಮಾಡ್ತಾನೆ? ಎಲ್ಲರ ರಾಗ ಮಂಜರಿ ಆಗಂಗಿಲ್ಲ, ರಾಡಿ ಮಂಜರಿ ಆಗ್ತದೆ. ಆಮೇಲೆ ಅದಕ್ಕೆ ಬರೋದಿಲ್ಲ. ಅಂದಮೇಲೆ ಅವನ ಕಂಠತ್ರಾಣ ಇರಬೇಕು. ಆ ಕಂಠತ್ರಾಣ ಇದ್ದದ್ದು ಯಾರಲ್ಲಿ? ವಾಯುದೇವರಲ್ಲಿ. ಆ ವಾಯುದೇವರ ಅನುಗ್ರಹಕ್ಕೆ ಪಾತ್ರನಾದವನೇ ಇಂದಿಗೂ ಸಾಮಗಾನವನ್ನು ಮಾಡಬೇಕು ಅಂತಿದ್ರೆ ಅವತ್ತಿನಲ್ಲಿ ಸಾಮಗಾನ ಮಾಡಿದವರು ವಾಯುದೇವರು. ಅದಕ್ಕೆ ಅವರ ಕಥೆಯನ್ನು ಉದ್ಗೀತ ಬ್ರಾಹ್ಮಣದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಇಷ್ಟು ರಾಯ ಬರೀತಾರೆ. ಅಶ್ವಮೇಧಾದಿಷು ವಾಯುರೇವ ಉದ್ಗಾತ ಕಾರ್ಯ ತಸ್ಸೇವ ತತ್ರ ಪ್ರಾಪ್ತ ವಿಘ್ನ ವಿಘಾತ ಕ್ಷಮತ್ವಾತ್. ರಾಯರಂತಾರೆ, ಹೌದು, ಅವ್ರನ್ನ ಯಾಕೆ ಕುಡಿಸ್ತೀರಿ? ವಾಯುದೇವ್ರನ್ನ ಯಾಕೆ ಕುಡಿಸ್ತೀರಿ? ಕರೆಕ್ಟ್ ಹೇಳಿದ್, ಒಪ್ಪಿಕೊಂಡ್ವಿ. ಕಂಠತ್ರಾಣ ಬೇಕು, ಒಪ್ಪಿಕೊಂಡ್ವಿ. ಬರೀ ಕಂಠತ್ರಾಣ ಅಲ್ಲ, ಕೂತ್ಕೊಳ್ಳಿಕ್ಕೂ ತ್ರಾಣ ಬೇಕ್ರಿ. ಸೊಂಟತ್ರಾಣ ಅಂತಂತಿರ್ತಾರೆ. ವೇದ ಓದೋವರಿಗೆ, ಆಮೇಲೆ ಸಂಗೀತ ಅಭ್ಯಾಸ ಮಾಡೋವರಿಗೆ ಕೂಡ್ಬೇಕ್ರಿ. 8-10 ತಾಸು ಬೇಕು. ಒಂದೇ ಆಸನಕ್ಕೆ ಬೇಕು, ಆಸನ ಸಿದ್ಧಿ ಬೇಕು. ಇಲ್ಲದೇ ಇದ್ರೆ ನಡೆಯುವುದಿಲ್ಲ. ಅಶ್ವಮೇಧಾದಿಷು ವಾಯುರೇವ ಉದ್ಗಾತ. ಅಶ್ವಮೇಧವೇ ಮೊದಲಾದ ಯಜ್ಞಗಳಲ್ಲಿ ವಾಯುದೇವರೇ ಉದ್ಗಾತ್ರಗಳಾಗಬೇಕು. ಉದ್ಗಾತ ಅಂದರೆ ಸಾಮಗಾನ ಮಾಡುವರಾಗಬೇಕು. ತಸ್ಸೇ ಆಗಲಿ ಅಂದರೆ, ಆ ಸಾಮಗಾನ ಮಾಡುವುದು ಯಾತಕ್ಕೆ ಅಂದರೆ ತತ್ರ ಪ್ರಾಪ್ತ ವಿಘ್ನ ವಿಘಾತ ಕ್ಷಮತ್ವಾತ್. ಆ ಯಜ್ಞದಲ್ಲಿ ಬರುವ ವಿಘ್ನಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಅವರಿಗುಂಟು, ವಾಯುದೇವರಿಗೆ. ಗೊತ್ತಾಯ್ತಾ? ವಾಯುದೇವರನ್ನು ಕೂಡಿಸೋದು ಯಾಕೆ ಅಂದರೆ ಅಲ್ಲಿ ಬರುವಂತಹ ವಿಘ್ನಗಳನ್ನು ವಿಘಾತ ಮಾಡಬೇಕು. ಸುಮ್ಮನೆ ಒಂದು ಮಾತು ಹೇಳಿರ್ತೀನಿ,
ಭಾಳ ಹೊತ್ತು ಒಂದೇ ತರಹದಿಂದ ನೀವು ಇದನ್ನು ಮಾಡ್ಕೋತ ಹೋಗ್ಬಿಡ್ರಿ. ಏನು ಮಾಡ್ಕೋತ ಹೋಗ್ರಿ ಅಂದ್ರೆ ಶಬ್ದಗಳನ್ನು ಹೇಳ್ಕೋತ ಹೋಗ್ಬಿಟ್ರಿ ಅಂದ್ರೆ ಶುದ್ಧ ಹೋಗ್ಬಿಡ್ತದೆ ರೀ, ಉಳಿಯೋದಿಲ್ಲ. ಅದಕ್ಕೊಂದು ದೃಷ್ಟಾಂತ, ನೀವು ಕಿವ್ಯಾಗ ಇದನ್ನು ಹಾಕ್ಕೊಂಡು ಸಂಗೀತ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟು ಭಾಳ ತಮ್ಮ ಮಲ್ಕೊಂಡ್ಬಿಡ್ತೀರಿ. ನೀವು ಯಾಕೆ ಮಲ್ಕೊಂಡ್ರಿ ಅಂದರೆ ಅದೇ ಶಬ್ದ ಕೇಳಿ ಕೇಳಿ ಮೈಂಡ್ ಏನಾಗ್ಬಿಡ್ತೀವಿ ಅಂದರೆ ಇನ್ನು ಮುಂದೆ ಹೊಸದೇನು ಕೇಳೋದಿಲ್ಲಲ್ಲ ಅಂತ ತನ್ನ ಕೆಲಸ ಮಾಡಿ ನಿಲ್ಲಿಸ್ಬಿಡ್ತದೆ. ನಿಲ್ಲಿಸ್ತೀವಿ ನೀವು ಮಲ್ಕೊಂಡ್ಬಿಡ್ತಾನೆ. ಆದರೆ ಕಣ್ಣಿಗೆ ಹಂಗಿಲ್ಲ, ಮತ್ತೆ ಕಣ್ಣಿಗೆ ಹಂಗಿಲ್ಲ. ಏಕತಾನೆ 24 ತಾಸು ಒಂದೇ ಪದಾರ್ಥ ನೋಡಿದ್ರೆ ಮಲಗುದಿಲ್ಲ ರೀ, ಬೇಸರ ಆಗೋದಿಲ್ಲ. ನೀವು ನೋಡ್ರಿ ಡ್ರೈವಿಂಗ್ ಮಾಡ್ಕೊತ ಹೊಂಟಿರ್ತೀರಿ, ಎದುರಿಗೆ ಅದೇ ರಸ್ತಾ, ಎಷ್ಟೊತ್ತು ನೋಡಿದ್ರು ಅದೇ ರಸ್ತಾ, ತಾಸುಗಟ್ಲೆ, ಆದ್ರೆ ಕಣ್ಣು ಮುಚ್ಕೊಳ್ಳೋದಿಲ್ಲ ರೀ. ಹಂಗೆ ನಿದ್ದೆ ಬಂದರೆ ಬೇರೆ ವಿಷಯ, ಇಲ್ಲದೆ ಇದ್ದ ಹೊತ್ತಿನ ಏನು ಸಮಸ್ಯೆ ಇಲ್ಲ. ಕಿವಿಗೆ ನೀವು 5 ನಿಮಿಷ ಹಾಕಿಬಿಡ್ರಿ, ಟೈ ಅನ್ಬಿಡ್ತದೆ. ಈ ಮಂತ್ರಗಳು ಸಾಮಗಾನ ಎದಕ್ಕೆ ಬರಬೇಕು? ಬರೀ ಋಗ್ವೇದ, ಯಜುರ್ವೇದ, ಅಥರ್ವೇದಗಳ ಮಂತ್ರಗಳು ಪದೇ ಪದೇ ಅದೇ ಮಂತ್ರಗಳನ್ನ ಸ್ವಾಹ 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 ಅಂತಿದ್ರಿ ಅಂದರೆ ಇವಂಗೆ ಮುಂದಿನ ಏನು ಸುದ್ಬುದ್ದು ಹೋಗ್ಬಿಡ್ತದೆ. ಅವಂಗೆ ಹಿಂಗೆ ಶುರು ಮಾಡ್ತಾನ. ಅದಕ್ಕೇನು ಅಂತ ಕೇಳಿದ್ರೆ ಮಧ್ಯದಲ್ಲಿ ಸಾಮಗಾಯನವನ್ನು ಮಾಡ್ಲಿಕ್ಕೆ ಶುರು ಮಾಡಿದಾಗ ಶಬ್ದಗಳ ತರಂಗಗಳು ಏನಾಗ್ತಾವೆ? ವ್ಯತ್ಯಾಸ ಆಗ್ತಾವೆ. ವ್ಯತ್ಯಾಸ ಆಯ್ತು ಅಂದರೆ ಮತ್ತೆ ಆ ಬುದ್ಧಿ ಏನು ಮಾಡ್ತದೆ ಅಂದರೆ ಹಸ್ತಾಗ್ರಹಣ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಅಧ್ಯಾತ್ಮ, ದೈವ ಅದೆಲ್ಲ ಬೇರೆ ವಿಷಯ. ಮತ್ತು ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಹಿಂಗಿರ್ತದೆ. ಅದಕ್ಕೆ ಸಾಮಗಾನವನ್ನು ಮಾಡಿಸ್ಲಿಕ್ಕೆ ಕೂಡಿಸಿದ್ದಾರೆ ಅಂತ ತಿಳ್ಕೊಳ್ಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದಶ್ರೌಷಮಹಂ ತೇನ ಪ್ರಿಯತಾಂ ಕಮಲಾಲಯಃ.